ಈ ಎಸ್ಟಿಮೇಷನ್ ಏನೈತಿ ಅದನ್ನ ಮಾಡುವಂತ ನಾವು ಕ್ಲಿಯರ್ ಆಗಿ ತೋರಿಸ್ಕೊಂಡ್ಬಿಡೋಣ. ಅಣ್ಣ ಸರ್ ಬಂದ್ರು. ನಮಸ್ತೆ ಸರ್. ನಮಸ್ತೆಪ್ಪ. ಏನಪ್ಪ ಈ ವರ್ಕ್ ಕೂಡ ನೀವೇ ಮಾಡಕತ್ತೀರಾ? ಸರ್ ಹೌದು ಸರ್. ಇದು ಎಷ್ಟು ಲಕ್ಷದ ಪ್ರಾಜೆಕ್ಟ್ ಸರ್ ಇದು 16 ಲಕ್ಷ ಸರ್. ಇದು 16 ಲಕ್ಷದ. ಇದನ್ನ ಒಬ್ಬತ್ತ ಮಾಡಿದ್ಯಾ ಪಾರ್ಟ್ನರ್ಶಿಪ್ ಮೇಲೆ ಮಾಡಿದ್ಯಾ? ಸರ್ ಇಲ್ಲ ಸರ್, ಇದು ನೋಡ ಸ್ವಂತ ಒಬ್ಬನೇ ಮಾಡಿದ್ದು ಸರ್. ಎಲ್ಲ ಕ್ಲಿಯರ್ ಆಗೈತೆ, ಏನಾರ ಬ್ಯಾಲೆನ್ಸ್ ಐತೆ? ಸರ್ ಏನಿಲ್ಲ ಸರ್, ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸರ್. ಕ್ಲಿಯರ್. ಇದೇನೋ ಇದು ರೋಡ್ ಲೆವೆಲ್ ಇಲ್ಲ, ರೋಡ್ಗಿಂತ ಒಂದು 5 ಇಂಚ್ ಎತ್ತರನ ಐತಿ ಇದು. ಇಲ್ಲ ಸರಿ ಮಾಡ್ತೀನಿ ಸರ್ ಅದನ್ನ. ಎಷ್ಟಿದ್ದೀರಿ ಸರ್ ಬರೀ 2 ಇಂಚ್ ಐತಿ ಸರ್ ಡಾಂಬರ್. ಏನ್ರಿ ಬರೀ 2 ಇಂಚ್ ಹಾಕಿರಿ ಅಂತ ಟಾರ್ ಏನ್ ಕೆಲಸ ಮಾಡ್ರಿ ನೀವು? ಹಿಂಗೆಲ್ಲ ಕಳಪೆ ಕೆಲ್ಸಗಳು ಆದ್ರೆ ಬಿಲ್ ಆಗ್ತಾವೇನ್ರಿ ಗೋಸ್ವಾಮಿ? ಹಾ ಸರ್ ಬರ್ರಿ. ಈ ನೋಡು ಅದೇನ್ ಕೊಡದೈತಿ ಕೊಟ್ಟು ನಿಮ್ ಸಾರಿಗೆ ಹೇಳು, ಇಲ್ಲಾಂದ್ರೆ ಬಿಲ್ ಆಗೋದಿಲ್ಲ ನೋಡು, ಬಹಳ ಕಷ್ಟ ಐತಿ. ನೋಡಿ ಸರ್ ಏನು ಮಾಡಿ ಇದೇನು ಹೊಸಾಗೇನ ಕೊಡೋದು ಕೊಟ್ಟು ಸೈನ್ ಮಾಡ್ಕೊಂಡು ಬಿಲ್ ಮಾಡ್ಕೊಳ್ರ. ಉತ್ತರ ಮಾತಾಡ್ತಿರಲ್ಲ. ಮಾತಾಡಿ ಸರ್ ನೀವು. ಹಾ ರೀ ಕರೀರಿ ರೀ ಡ್ರೈವರ್ ಹೋಗಲ್ರಿ. ಡ್ರೈವರ್ ಬರಪ್ಪ. ಸರ್ ಏನೈತೆ ಹೇಳ್ರಿ ಸರ್, ಕ್ಲಿಯರ್ ಮಾಡನ್ರಿ. 1.5 ಲಕ್ಷ ಕೊಡು, ಏನೈತೆ ಎಲ್ಲ ಕ್ಲಿಯರ್ ಮಾಡಿ. ಸರ್ 1.5 ಲಕ್ಷ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್. ನೋಡಪ್ಪ ದುಡ್ಡು ಕೊಟ್ರ ಬಿಲ್ ಹಾಕತ್ತಿ, ಇಲ್ಲ ಅಂದ್ರೆ ಆಗಂಗಿಲ್ಲ. ಸರ್ ಟೆಂಡರ್ ಆಗಿರೋ 16 ಲಕ್ಷ ಸರ್, ನನಗೆ ಉಳಿಯೋದೇ 3 ಲಕ್ಷ. ಈ ವರ್ಕ್ ಮಾಡಕ್ಕಂತ ನಾವು ಹೊರಗಿಂದ ಬಡ್ಡಿ ಸಾಲ ತಂದೀನಿ ಸರ್. ಆ ಬಡ್ಡಿ ಸಾಲದಾರಿಗೆ 1.5 ಲಕ್ಷ ಕಟ್ಟಿ ನನಗೆ ಉಳಿಯೋದೇ 1.5 ಲಕ್ಷ. ಇದರಲ್ಲಿ ನೀವು 1.5 ಲಕ್ಷ ಕೇಳಿದ್ರೆ ನಾನೇನು ಮಾಡೋದು ಸರ್? ಮತ್ತೆ ನೋಡಿದ್ರೆ ನೀವು ರೋಡ್ ಅದಾಗಿಲ್ಲ ಇದ್ದಾಗಿಲ್ಲ, ಅದು ಸರಿಯಾಗಿಲ್ಲ ಇದು ಸರಿಯಾಗಿಲ್ಲ ಅಂತ ನೀವು 108 ರಾಡ್ ಹೇಳಕತ್ತೀರಿ ಸರ್. ಬಂದಿರೋ ದುಡ್ಡೊಳಗೆ ನಾವು MLA MP ಗ್ರಾಮ ಪಂಚಾಯತಿ ಮೆಂಬರ್ಗೆ ಎಲ್ಲರಿಗೂ ಕೊಟ್ಟು ಈ ರೋಡ್ನ ಚೆನ್ನಾಗಿ ಮಾಡ್ಬೇಕಂದ್ರೆ ಎಲ್ಲಿಂದ ಸಾಧ್ಯ ಸರ್? ಎಲ್ಲವೂ ನೀವು ದುಡ್ಡು ಕೊಟ್ಟು ನಾವು ರೋಡ್ ಹಂಗೆ ಚೆನ್ನಾಗಿ ಮಾಡೋಕ್ಕಾಗುತ್ತೆ ಸರ್? ರೋಡ್ ಸರಿಯಾಗಿಲ್ಲ ಅನ್ನಪ್ಪ ಅಂದ್ರೆ ಇಲ್ಲೆಲ್ಲ ಜನಗಳು ನಮಗೆ ಬೈತಾರೆ, ಯಾವ ಸುಳಮಾಗ ರೋಡ್ ಮಾಡಿದ್ದಂತ. ನಿಮ್ ರಾಡಿ ಎಲ್ಲ ಕೇಳಕ್ ಬಂದಿಲ್ಲ ನಾವಿಲ್ಲಿ, ಹಾಕತ್ತ ಇಲ್ಲ ಬಿಡ ಗಾಡಿ. ಹೆಂಗಣ್ಣ ಇವ ಮಾಡೋದೇನಿಲ್ಲ, ಇಂಥ ಲಂಚ ತಿನ್ನೋ ಸುಳ ಮಕ್ಳು ಇರೋರಿಗೆ ನಾವು ಉದ್ಧಾರ ಆಗಲ್ಲ, ಈ ದೇಶನೂ ಉದ್ಧಾರ ಆಗಲ್ಲ.